ಕಾರ್ಯದರ್ಶಿ ಗೋವಿಂದ್ ಮೋಹನ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ದೇಶಾದ್ಯಂತ ಮಾಕ್ ಡ್ರಿಲ್ ಸಂಬಂಧ ಸಭೆ ನಡೆಸಿದ್ದು, ಸಭೆಯಲ್ಲಿ ದೇಶದ 244 ಜಿಲ್ಲೆಗಳಲ್ಲಿನ ಸಿದ್ದತೆಯ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಇನ್ನು ಸಭೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಬಂದು ಭಾಗಿಯಾಗಿದ್ದರು. 1971ರ ಬಳಿಕ ಮೊದಲ ಬಾರಿಗೆ ದೇಶದಲ್ಲಿ ಮಾಕ್ ಡ್ರಿಲ್ಗೆ ಸಿದ್ದತೆ ನಡೆಸಲಾಗುತ್ತಿದೆ. ಪ್ರಧಾನಿ ನಿವಾಸದಲ್ಲಿ ಮ್ಯಾರಥಾನ್ ಸಭೆ ನಡೆಸಲಾಯಿತು. ದೆಹಲಿಯ 7 ಲೋಕ್ ಕಲ್ಯಾಣ್ ಮಾರ್ಗದಲ್ಲಿರೋ ಮೋದಿ ನಿವಾಸಕ್ಕೆ ಅಜಿತ್ ಧೋವಲ್ ಭೇಟಿ ನೀಡಿ ಮೋದಿ ಜೊತೆ ಚರ್ಚೆ ನಡೆಸಿದ್ದಾರೆ. 24 ಗಂಟೆಯೊಳಗೆ ಧೋವಲ್ ಹಾಗೂ ಮೋದಿಯವರ 2ನೇ ಸಭೆ ಇದಾಗಿದೆ. ಪಹಲ್ಗಾಂವ್ನಲ್ಲಿ ಹಿಂದೂಗಳ ನರಮೇಧ ನಡೆದಿದೆ. ನರಮೇಧಕ್ಕೆ ವಿಶ್ವಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ಅನಿವಾಸಿ ಭಾರತೀಯರು ರಾಷ್ಟ್ರಧ್ವಜ ಹಿಡಿದು ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಪ್ರತಿಭಟನಾಕಾರರು ಭಯೋತ್ಪಾದನೆ ನಿಲ್ಲಿಸುವಂತೆ ಒತ್ತಾಯಿಸಿದರು. ಭಾರತದ ಭೂ ಸ್ವರ್ಗ ಅಂತಲೇ ಖ್ಯಾತಿ ಪಡೆದಿರುವ ಕಾಶ್ಮೀರವನ್ನು ಕಣ್ತುಂಬಿಕೊಳ್ಳಲು ಜನ ನಾಮುಂದು ತಾಮುಂದು ಅಂತ ಮುನ್ನುಗ್ತಾ ಇದ್ರು. ಆದರೆ ಪಹಲ್ಗಾಂವ್ ದಾಳಿ ಬಳಿಕ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣ ಇಳಿಮುಖವಾಗಿದೆ. ಗುಲ್ಮಾರ್ಗ್ನ ತುತ್ತ ತುದಿಯಿಂದ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿ ಮಾಡಿದ್ದು, ದಾಳಿಯ ಬಗ್ಗೆ ಕನ್ನಡಿಗರು ಮಾತನಾಡಿದರು. ಸಾಕಷ್ಟು ಫ್ರೆಂಡ್ಸ್ ಎಲ್ಲ ಕ್ಯಾನ್ಸಲ್ ಮಾಡಕ್ಕೆ ಹೇಳಿದ್ರು. ಅದು ಕ್ಯಾನ್ಸಲ್ ಮಾಡಲಿಲ್ಲ, ನಾವು ಬೇರೆ ಮಾಡಿ ಬಂದ್ಬಿಟ್ಟಿವಿ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಪೀಸ್ಫುಲ್ ಇದೆ, ಸೆಕ್ಯೂರಿಟಿ ವ್ಯವಸ್ಥೆನೂ ಚೆನ್ನಾಗಿದೆ, ಯಾವುದೇ ರೀತಿ ಭಯ ಇಲ್ಲ. ಇನ್ನೂ ರಶ್ ಸ್ವಲ್ಪ ಕಡಿಮೆ ಆಗಿದೆ, ಆದ್ರಿಂದ ಇನ್ನಿಷ್ಟು ಕನ್ವೀನಿಯಂಟ್ ಇದೆ. ನಾವು ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಫ್ರೆಂಡ್ಸ್ ಎಲ್ಲ ಕ್ಯಾನ್ಸಲ್ ಮಾಡಕ್ಕೆ ಹೇಳಿದ್ರು. ಅದು ಕ್ಯಾನ್ಸಲ್ ಮಾಡಲಿಲ್ಲ, ನಾವು ಬೇರೆ ಮಾಡಿ ಬಂದ್ಬಿಟ್ಟಿವಿ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಪೀಸ್ಫುಲ್ ಇದೆ, ಸೆಕ್ಯೂರಿಟಿ ವ್ಯವಸ್ಥೆನೂ ಚೆನ್ನಾಗಿದೆ, ಯಾವುದೇ ರೀತಿ ಭಯ ಇಲ್ಲ. ಇನ್ನೂ ರಶ್ ಸ್ವಲ್ಪ ಕಡಿಮೆ ಆಗಿದೆ, ಆದ್ರಿಂದ ಇನ್ನಿಷ್ಟು. ಕಾಶ್ಮೀರದ ಗಡಿಯ ತುತ್ತ ತುದಿಯಲ್ಲಿ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟಿಂಗ್ ಮಾಡಿದೆ. ಪಾಕ್ ಪೋಷಕ ಉಗ್ರರ ಜಾಡಿನ ಹೆಜ್ಜೆ ಗುರುತುಗಳು ಹೇಗಿವೆ, ಮಂಜಿನ ನಡುವೆ ಸೇನೆ ಯಾವೆಲ್ಲ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಭಾರತ ಪಾಕ್ ಮಧ್ಯೆ ಉದ್ವಿಗ್ನ ಸ್ಥಿತಿ ಹಿನ್ನೆಲೆ ಶಾಂತಿ ಕಾಪಾಡುವಂತೆ ವಿಶ್ವಸಂಸ್ಥೆ ಮನವಿ ಮಾಡಿದೆ. ಎರಡೂ ದೇಶಗಳು ತಾಳ್ಮೆಯಿಂದ ಇರಬೇಕು, ಸೇನಾ ಕಾರ್ಯಾಚರಣೆಯೇ ಪರಿಹಾರವಲ್ಲ, ಸಂಯಮದಿಂದ ಶಾಂತಿ ಸ್ಥಾಪನೆಗೆ ಸಹಕರಿಸಬೇಕು ಅಂತ ಆಂಟೋನಿಯೋ ಗುಟೆರಸ್ ಮನವಿ ಮಾಡಿದ್ದಾರೆ. ಪಹಲ್ಗಾಂವ್ ನರಮೇಧ ಆಘಾತಕಾರಿ, ಯಾರೂ ಕೂಡ ಇದನ್ನು ಒಪ್ಪುವಂತದ್ದಲ್ಲ ಅಂತ ಖಂಡನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರ ದಾಳಿಯ ಸೂಚನೆ ಇದ್ದು, ಭದ್ರತಾ ಪಡೆಗಳು ಅಲರ್ಟ್ ಆಗಿವೆ. ಕಣಿವೆಯಲ್ಲಿ ವಾಹನಗಳ ಮೇಲೆ ಹದ್ದಿನ ಕಣ್ಣು ಇಡಲಾಗಿದ್ದು, ಪ್ರತಿ ವಾಹನಗಳ ದಾಖಲೆಗಳ ಪರಿಶೀಲನೆ ಮಾಡಲಾಗುತ್ತಿದೆ. ಜಮ್ಮು ವಲಯದಲ್ಲಿರೋ ದೇವಸ್ಥಾನಗಳು ಉಗ್ರರ ಹಿಟ್ ಲಿಸ್ಟ್ನಲ್ಲಿವೆ. ಜಮ್ಮು ವಲಯದಲ್ಲಿರುವ ದೇವಸ್ಥಾನಗಳು ಉಗ್ರರ ಹಿಟ್ ಲಿಸ್ಟ್ನಲ್ಲಿವೆ. ಹೀಗಾಗಿ ಜಮ್ಮುವಿನ ದೇವಸ್ಥಾನ ಶಿಕ್ಷಣ ಸಂಸ್ಥೆಗಳಿಗೆ ಭದ್ರತೆ ಹೆಚ್ಚಿಸಲಾಗಿದೆ. ಸಿಆರ್ಪಿಎಫ್, ಸಿಐಎಸ್ಎಫ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಪಾಕ್ಗೆ ಭಾರೀ ಮುಖಭಂಗವಾಗಿದೆ. ಪಹಲ್ಗಾಂವ್ ಟೆರರಿಸ್ಟ್ ದಾಳಿಯನ್ನು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಖಂಡಿಸಿದ್ದು, ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಪಹಲ್ಗಾಂವ್ ದಾಳಿಯಲ್ಲಿ ಎಲ್ಇಟಿ ಭಾಗಿಯಾಗಿರುವ ಬಗ್ಗೆ ಪ್ರಶ್ನಿಸಿದೆ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪವಾಗಿದ್ದು, ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಸದಸ್ಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನ ಬಿಡಿ, ಶಾಂತಿಯುತವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸೂಚಿಸಿದೆ. ಉಗ್ರರು ಪಹಲ್ಗಾಂವ್ನಲ್ಲಿ ದಾಳಿ ಮಾಡಿದ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಇದೀಗ ಭಾರತದಿಂದ ಬಗ್ಲಿಹಾರ್ ಸಲಾಲ್ ಡ್ಯಾಂ ನೀರು ಪಾಕಿಸ್ತಾನಕ್ಕೆ ಹರಿಯೋದು ಸಂಪೂರ್ಣ ಬಂದ್ ಆಗಿದೆ.
75 ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ನದಿ ನೀರು ಖಾಲಿಯಾಗಿದೆ. ಉಗ್ರರ ತವರೂರಿನ ಖಾರಿಫ್ ಫಸಲು ಸರ್ವನಾಶವಾಗಿದ್ದು ಬೆಳೆಗಳಿಗೆ ನೀರಿಲ್ಲದೆ ಪಾಕ್ ರೈತರು ಕಂಗೆಟ್ಟಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಯುದ್ದದ ಕಾರ್ಮೋಡ ಮನೆ ಮಾಡಿದೆ. ಭಾರತ ದಿಟ್ಟ ನಿರ್ಧಾರಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತ 75 ವರ್ಷಗಳಲ್ಲೇ ಮೊದಲ ಬಾರಿಗೆ ನೀರು ಬಂದ್ ಮಾಡಿರ್ತಕ್ಕಂಥದ್ದು. ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿಸಿರುವ ಬಗ್ಲಿಹಾರ್ ಜಲವಿದ್ಯುತ್ ಯೋಜನೆಯ ಅಣೆಕಟ್ಟಿನ ಎಲ್ಲಾ ದ್ವಾರಗಳನ್ನು ಮುಚ್ಚಲಾಗಿದೆ. ಪಾಕಿಸ್ತಾನವನ್ನ ಮಣ್ಣು ಮುಕ್ಕಿಸೋದಕ್ಕೆ ಭಾರತದ ಬತ್ತಳಿಕೆಗೆ ಇನ್ನೊಂದು ವಾರ್ಶಿಪ್ ಆಮದಾಗ್ತಾ ಇದೆ. ರಷ್ಯಾ ಮತ್ತು ಡಿಆರ್ಡಿಒ ಸಹಭಾಗಿತ್ವದಲ್ಲಿ ಐಎನ್ಎಸ್ ತಲ್ವಾರ್ ನಿರ್ಮಾಣವಾಗುತ್ತಿದ್ದು ಇದೊಂದು ಅತ್ಯಾಧುನಿಕ ಯುದ್ಧ ನೌಕೆಯಾಗಿದೆ. ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧಕ್ಕೆ ವಿಶ್ವದಾದ್ಯಂತ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉಗ್ರರ ಹುಟ್ಟಡಗಿಸಲು ಭಾರತಕ್ಕೆ ಹಲವು ರಾಷ್ಟಗಳು ಬೆಂಬಲ ನೀಡಿವೆ. ಈಗಾಗಲೇ ಅಫ್ಘಾನಿಸ್ತಾನ, ಫ್ರಾನ್ಸ್, ಅಮೆರಿಕ, ಇಟಲಿ, ಇಸ್ರೇಲ್ ಸೇರಿ ಹಲವು ದೇಶಗಳು ಭಾರತದ ಜೊತೆ ನಿಲ್ಲುವ ಭರವಸೆ ನೀಡಿವೆ. ಇದೀಗ ವಿಶ್ವದ ಬಲಿಷ್ಠ ರಾಷ್ಟ ರಷ್ಯಾ ಕೂಡ ಭಾರತಕ್ಕೆ ಬೆಂಬಲ ನೀಡುವ ಭರವಸೆ ನೀಡಿದೆ. ಅಲ್ಲದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪ್ರಧಾನಿ ಮೋದಿಗೆ ಕರೆ ಮಾಡಿ ಪಹಲ್ಗಾಮ್ ದಾಳಿಯಲ್ಲಿ ಹತ್ಯೆಯಾದವರಿಗೆ ನ್ಯಾಯ ಕೊಡಿಸುವಂತೆ ಮೋದಿಗೆ ರಷ್ಯಾ ಅಧ್ಯಕ್ಷ ಹೇಳಿದ್ದಾರೆ. ಹಿಂದೂ ನರಮೇಧದ ಪ್ರತೀಕಾರಕ್ಕೆ ಸಜ್ಜಾಗಿ ನಿಂತಿರುವ ಭಾರತ ರಣಕಹಳೆ ಮೊಳಗಿಸಿದೆ. ಸೇನಾ ಪಡೆಗಳು ಭರ್ಜರಿ ತಾಲೀಮು ನಡೆಸಿ ಸಮರಕ್ಕೆ ಸಜ್ಜಾಗಿ ನಿಂತಿವೆ. ಇದೀಗ ಗಡಿಯಲ್ಲಿ ರಾಕೆಟ್ ಪರೀಕ್ಷೆ ಕೂಡ ನಡೆದಿದೆ. ಪಾಕಿಸ್ತಾನದ ವಿರುದ್ಧ ಯುದ್ದಕ್ಕೆ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳು ರೆಡಿಯಾಗಿವೆ. ರಾಜಸ್ಥಾನದ ಜೈಸಲ್ಮೇರ್ ಗಡಿ ಬಳಿಯ ಪೋಖ್ರಾನ್ ಸೆಕ್ಟರ್ ಬಳಿ ಪಿನಾಕ ರಾಕೆಟ್ ಪರೀಕ್ಷೆ ನಡೆಸಲಾಗಿದೆ. ಇಂದು ಒಂದು ಸುತ್ತಿನ ಪರೀಕ್ಷೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಮತ್ತೊಂದು ಸುತ್ತಿನ ಪರೀಕ್ಷೆ ನಡೆಸಲು ಸೇನೆ ನಿರ್ಧರಿಸಿದೆ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಕೆರಳಿದೆ. ಪ್ರತೀಕಾರದ ಕಹಳೆ ಊದಿದೆ. ಇಂಡೋ ಪಾಕ್ ಮಧ್ಯೆ ಯುದ್ದದ ಕಾರ್ಮೋಡ ಕವಿದಿದೆ. ಆದರೆ ಪಾಕ್ ಸೇನಾಧಿಕಾರಿ ಜನರಲ್ ಆಸಿಮ್ ಮುನೀರ್ ಮಾತ್ರ ಇದೀಗ ಪಾಕ್ನಲ್ಲಿ ನಾಪತ್ತೆಯಾಗಿದ್ದಾನೆ. 57 ವರ್ಷದ ಆಸಿಮ್ ಮುನೀರ್ ಪಾಕಿಸ್ತಾನಿ ಜನರಲ್ಗಳಲ್ಲೇ ವಿಭಿನ್ನ ರೀತಿಯ ವ್ಯಕ್ತಿ. ಸೌದಿ ಅರೇಬಿಯಾದಲ್ಲಿ ಮೊದಲು ಲೆಫ್ಟಿನೆಂಟ್ ಕರ್ನಲ್ ಆಗಿ ನೇಮಕಗೊಂಡ. 38ನೇ ವಯಸ್ಸಿನಲ್ಲಿಯೇ ತಮ್ಮ ಧರ್ಮದ ಗ್ರಂಥವನ್ನ ಕಂಠಪಾಠ ಮಾಡಿದ್ದ. ಇದಕ್ಕಾಗಿ ಹಫೀಜೆ ಕುರಾನ್ ಅನ್ನು ಬಿರುದು ಕೂಡ ಗಳಿಸಿಕೊಂಡ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ದದ ವಾತಾವರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಭಾರತ ಹಲವು ಬಾರಿ ಎಚ್ಚರಿಸಿದ್ರೂ ಕೂಡ ಗಡಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ದಾಳಿ ನಡೆಸ್ತಾನೆ ಇದೆ. ಇದಕ್ಕೆ ಭಾರತವು ಪ್ರತ್ಯುತ್ತರ ನೀಡುತ್ತಾ ಇದೆ. ಯುದ್ದಕ್ಕೆ ಸನ್ನದ್ದವಾಗಿರುವ ಭಾರತ ಒಂದೊಂದೇ ತಯಾರಿ ಮಾಡ್ಕೋತಾ ಇದೆ. ಹೀಗಾಗಿ ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ನಾಳೆ ರಕ್ಷಣಾ ಕವಾಯತು ನಡೆಸೋದಕ್ಕೆ ಸೂಚನೆ ನೀಡಿದೆ. ಜಾಗತಿಕ ಮಟ್ಟದಲ್ಲಿ ಪಾಕ್ ವಿರುದ್ಧ ಭಾರತ ಮತ್ತೊಂದು ಮಹಾಯುದ್ದಕ್ಕೆ ನಾಂದಿ ಹಾಡಿದೆ. ರಾಜತಾಂತ್ರಿಕ ಜಲಯುದ್ಧ, ಡಿಜಿಟಲ್ ಹಾಗೂ ಟ್ರೇಡ್ ವಾರ್ ಬೆನ್ನಲ್ಲೇ ಇದೀಗ ಆರ್ಥಿಕವಾಗಿ ಸಮರ ಸಾರಿದೆ. ಈಗಾಗಲೇ ಹಣದುಬ್ಬರದಿಂದ ಕಂಗೆಟ್ಟ ಪಾಕ್ ಐಎಂಎಫ್ ಬಳಿ 11,000 ಕೋಟಿ ಸಾಲ ಕೇಳಿತ್ತು. ಆದರೆ ಈಗ ಅದನ್ನು ತಡೆಯಲು ಭಾರತ ಮಾಸ್ಟರ್ ಪ್ಲಾನ್ ಮಾಡಿದೆ. ಪಾಕ್ಗೆ ನೀಡಿದ ಸಾಲದ ಬಗ್ಗೆ ಮರುಪರಿಶೀಲನೆ ಮಾಡುವಂತೆ ಐಎಂಎಫ್ ಸೇರಿ ಜಾಗತಿಕ ಸಂಸ್ಥೆಗಳಿಗೆ ಮನವಿ ಸಲ್ಲಿಸಲು ಮುಂದಾಗಿದೆ. ಪೂಂಚ್ನಲ್ಲಿ ಭಾರತದ ಭದ್ರತಾ ಪಡೆಗಳು ಮತ್ತೋರ್ವ ಪಾಕಿಸ್ತಾನಿ ಪ್ರಜೆಯನ್ನ ಬಂಧಿಸಿವೆ. ಈತ ಭಾರತಕ್ಕೆ ಅಕ್ರಮವಾಗಿ ನುಸುಳಿದ್ದಾನೆ ಅಂತ ಹೇಳಲಾಗಿದೆ. ಬಂಧಿತನ ವಿಚಾರಣೆ ನಡೆದಿದೆ. ಇದುವರೆಗೆ ಭಾರತ 2 ಪಾಕ್ ಪ್ರಜೆಗಳನ್ನು ಬಂಧಿಸಿದೆ. ನಿನ್ನೆ ಪಂಜಾಬ್ನಲ್ಲಿ ಇನ್ನೋರ್ವ ಪಾಕ್ ಪ್ರಜೆಯನ್ನು ಬಂಧಿಸಲಾಗಿತ್ತು. ಇದಲ್ಲದೆ 2 ದಿನಗಳ ಹಿಂದೆ ಬಿಎಸ್ಎಫ್ ರಾಜಸ್ಥಾನ ಗಡಿಯಲ್ಲಿ ಪಾಕ್ ರೇಂಜರ್ನನ್ನು ಬಂಧಿಸಿತ್ತು. ಭಾರತದ ಗಡಿಯಲ್ಲಿ ಪಾಕ್ ಕಿತಾಪತಿ ಮುಂದುವರೆದಿದೆ. ಪಾಪಿ ಪಾಕಿಸ್ತಾನ ನರಿಬುದ್ಧಿಯನ್ನ ಬಿಟ್ಟಿಲ್ಲ. ಪಾಕಿಸ್ತಾನ 12ನೇ ದಿನವೂ ಕೂಡ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಪೂಂಚ್, ಬಾರಾಮುಲ್ಲಾ, ರಜೌರಿ, ನೌಶೇರಾ, ಸುಂದರ್ಬನಿ, ಅಖ್ನೂರ್ ಹಾಗೂ ಕುಪ್ವಾರಾದಲ್ಲಿ ಫೈರಿಂಗ್ ನಡೆದಿದೆ. ಎಲ್ಒಸಿಯಲ್ಲಿ ಪಾಕಿಸ್ತಾನ 49 ಬಾರಿ ಅಪ್ರಚೋದಿತ ದಾಳಿ ನಡೆಸಿದೆ.
ಪಾಕ್ನಿಂದ ಪದೇ ಪದೇ ಗಡಿಯಲ್ಲಿ ಕಿರಿಕ್ ನಡೀತಾನೆ ಇದೆ. ಕಾಶ್ಮೀರ ಕಣಿವೆಯಲ್ಲಿ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಭಾರತೀಯ ಸೇನೆ ಕಟ್ಟೆಚ್ಚರ ವಹಿಸಿದ್ದು ದಟ್ಟಾರಣ್ಯದಲ್ಲಿ ಸೈನಿಕರು ಹದ್ದಿನ ಕಣ್ಣಿಟ್ಟಿದ್ದಾರೆ. ವಾಚ್ ಟವರ್ನಿಂದ ರಿಪಬ್ಲಿಕನ್ ಪ್ರತ್ಯಕ್ಷ ವರದಿ ನೀಡಿದೆ. ಗಡಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗಳು ಮತ್ತೆ ಕೆಲವು ಈ ಜಂಗಲ್ ಏರಿಯಾಗಳಲ್ಲಿ ಸೇನೆ ಎಷ್ಟು ಕಟ್ಟೆಚ್ಚರವನ್ನು ವಹಿಸಿದೆ ಅಂತ ಕೇಳಿದ್ರೆ ನೋಡಿ, ಈ ರೀತಿಯ ಒಂದು ಸುರಕ್ಷಾ ಕವಚಗಳ ಮೂಲಕ ಇಲ್ಲಿ ಸೇನೆ ನಿಂತುಕೊಂಡು ಕಾವಲು ಕಾಯ್ತಾ ಇರುತ್ತೆ. ಯಾರೇ ಆತಂಕಿತರು ಅಥವಾ ಭಯೋತ್ಪಾದಕರು ಕಂಡು ಬಂದ್ರು ಅಂತೇಳಿ ಆದ್ರೆ ಇಲ್ಲಿ ದಾಳಿಗಳಾಗುತ್ತೆ. ಜಂಗಲ್ ಏರಿಯಾಗಳಲ್ಲಿ ಹೇಳಿಕ್ಕಾಗೋದಿಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತೇಳಿ. ಇಲ್ಲೊಂದು ಗನ್ ಪಾಯಿಂಟ್ ಇದೆ ನೋಡಿ, ಇಲ್ಲೊಂದು ಗನ್ ಪಾಯಿಂಟ್ ಇದೆ. ಈ ಗನ್ ಪಾಯಿಂಟ್ ಅನ್ನ ಯಾವಾಗ್ಲೂ ಕ್ಲೋಸ್ ಮಾಡಿರ್ತಾರೆ. ಇದನ್ನ ಓಪನ್ ಮಾಡಿ ಇಲ್ಲಿ ಗನ್ ಇಟ್ಟು ಮತ್ತೆ ವಾಚಿಂಗ್ ಪಾಯಿಂಟ್ ಇದು, ಇದರಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಯಾವ ಸಂದರ್ಭದಲ್ಲಿ ಎಲ್ಲಿಂದ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ಇಲ್ಲಿ ಬೀಳುವಂತ ಏನು ಫೈರಿಂಗ್ ಆದ್ರೆ ಇದಕ್ಕೆ ಈ ಕವಚಕ್ಕೆ ಏನು ಆಗುದಿಲ್ಲ. ತುಂಬಾ ದಪ್ಪ ಇದೆ ಇದು, ಈ ಕವಚಕ್ಕೆ ಏನು. ಭಾರತದ ಪರ ಪಾಕಿಸ್ತಾನಿ ಇಸ್ಲಾಂ ಧರ್ಮ ಪ್ರಚಾರಕ ಬ್ಯಾಟ್ ಬೀಸಿದ್ದಾರೆ. ಯುದ್ಧ ನಡೆದರೆ ಭಾರತಕ್ಕೆ ನಮ್ಮ ಬೆಂಬಲವಿದೆ. ಪಶ್ತೂನ್ ಸಮುದಾಯ ಭಾರತದೊಂದಿಗೆ ನಿಲ್ಲುತ್ತಾರೆ. ನಾವು ಎಂದಿಗೂ ಪಾಕ್ಗೆ ಜಿಂದಾಬಾದ್ ಹೇಳೋದಿಲ್ಲ ಅಂತ ಭಾರತದ ಪರ ಬ್ಯಾಟ್ ಬೀಸಿದ್ದಾರೆ. हिंदुस्तान पर पाकिस्तान हमला होगा पैमान दायो खबर और इकबल खबर मसलम सचिकल जेल कुम सफा सफा वाय कुनी सिमाऊ निसा बजेल क्या उलमा अगत उलमा कसम पर अल्लाह कुरान में मखतरे अगई बदा दुआगान कोली या अल्लाह पदे मुल्क दे हिंदुस्तान हमला वाला मुंग बदे हिंदुआन फौज मरगिरी गुरसु दखल फौज मरगर क्या न को तुम रजुल दा कुरान में का मखतक क दरोग वर के वाब मां के बेईमान तुम र पुख्तान ले उठा कोल ता सर बताई दु की स्ता मरगर क्या बहू की ता बस बदे जिंदाबाद चलो वही का गलत हुआ है मोई उबा की दर सरा ताकुम जुल्मुन को दी मुल्क सरा ताकुम जुल्मुन को दी पुख्तून सरा ताकुम न पुख्तून बचाओ न जड़ो या अल्लाह दे मुल्क अफसरान चे द पुख्तनों बची जड़ाई अल्लाह खपल बची उजड़वा आमीन पियो. ಭಾರತ ಸೇನೆಯ ಸಮರಾಭ್ಯಾಸಕ್ಕೆ ಪಾಪಿ ಪಾಕ್ ಬೆವೆತು ಹೋಗಿದೆ. ದಾಳಿ ಮಾಡಿದ್ರೆ ಹೇಗಪ್ಪ ಅಂತ ಗಡಗಡ ನಡೆಸ್ತಾ ಇದೆ. ಶತ್ರು ರಾಷ್ಟ್ರ ಹಾಗೂ ರಕ್ತ ಬೀಜಾಸುರರಿಗೆ ಪಾಠ ಕಲಿಸೋದಕ್ಕೆ ನಮ್ಮ ಸೇನೆ ಹಾತೊರಿತಾ ಇದೆ. ಬೆಲ್ಗಾಂವ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದವರ ಹುಟ್ಟಡಗಿಸೋದಕ್ಕೆ ಆಪರೇಷನ್ ಶುರು ಮಾಡಿದೆ. ಭಯೋತ್ಪಾದಕರ 70 ಅಡಗುದಾಣಗಳನ್ನು ಉಡೀಸ್ ಮಾಡಲಾಗಿದೆ. ಪಾಕ್ ವಿರುದ್ಧ ಯುದ್ದಕ್ಕೆ ಸೇನೆ ರೆಡಿಯಾಗಿದೆ. ಶ್ರೀನಗರದ ದಾಲ್ ಲೇಕ್ ಎಸ್ಡಿಆರ್ಎಫ್ ತಂಡದಿಂದ ಮಾಕ್ ಡ್ರಿಲ್ ಅಲ್ಲಿ ನಡೆಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ಅಣುಕು ತಾಲೀಮು ನಡೆಸಲಾಗ್ತಾ ಇದೆ. ನಾಳೆ ರಾಜ್ಯದ 2 ನಗರಗಳಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ಬೆಂಗಳೂರು ಹಾಗೂ ರಾಯಚೂರಿನ ಶಕ್ತಿನಗರ ಹಾಗೂ ಕಾರವಾರದಲ್ಲಿರುವ ವಿದ್ಯುತ್ ಸ್ಥಾವರದಲ್ಲಿ ಮಾಕ್ ಡ್ರಿಲ್ ನಡೆಸೋದಕ್ಕೆ ಸೂಚಿಸಲಾಗಿದೆ. ಯುದ್ಧ ನಡೆದರೆ ಯಾರೆಲ್ಲ ಬೆಂಬಲ ನೀಡ್ತೀರಿ ಅಂತ ಇಸ್ಲಾಮಾಬಾದ್ನ ಲಾಲ್ ಮಸ್ಜಿದ್ನಲ್ಲಿ ಮೌಲಾನಾ ಜನರನ್ನ ಪ್ರಶ್ನಿಸಿದ್ರು. ಆದರೆ ಮೌಲಾನಾ ಆ ಪ್ರಶ್ನೆಗೆ ಯಾರೊಬ್ಬರೂ ಕೈ ಎತ್ತಲಿಲ್ಲ. ಹೀಗಾಗಿ ಪಾಕಿಸ್ತಾನ ನೆಲದಲ್ಲೇ ಯುದ್ದಕ್ಕೆ ಬೆಂಬಲ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಪಾಕ್ ಭಾರತದ ನಡುವೆ ಯುದ್ದದ ಕಾರ್ಮೋಡ ಕವಿದಿದೆ. ಇದೀಗ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ಎಚ್ಡಿ ದೇವೇಗೌಡರು ಶಹಬಾಸ್ ಅಂದಿದ್ದಾರೆ. ಸೇನೆಗೆ ಮೋದಿ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇಡೀ ದೇಶವೇ ಮೋದಿ ಜೊತೆಗಿದೆ ಅಂತ ಹೇಳಿದರು. The ground realities. I think first time the Prime Minister has taken such a bold step to avoid such freedom was given to the army. Never in the past. So, and the Home Minister also, the Defence Minister, were collectively operating, but the entire responsibility is on the shoulders of the Prime Minister. The country. ರಷ್ಯಾ ಬೆಂಬಲ ಬೆನ್ನಲ್ಲೇ ಭಾರತದ ಬೆನ್ನಿಗೆ ಅಮೆರಿಕ ನಿಂತಿದೆ. ಉಗ್ರರ ವಿರುದ್ಧ ಹೋರಾಟಕ್ಕೆ ನಮ್ಮ ಸಾಥಿದೆ. ಉಗ್ರವಾದಿಗಳ ವಿರುದ್ಧ ಭಾರತ ಎದ್ದು ನಿಲ್ಲಬೇಕಿದೆ. ನಾವು ಭಾರತಕ್ಕೆ ಬೆಂಬಲವಾಗಿ ನಿಲ್ತೇವೆ ಅಂತ ಅಮೆರಿಕದ ಸ್ಪೀಕರ್ ಹೇಳಿದ್ದಾರೆ.
ಪ್ರವಾಸಿಗರ ಹಾಟ್ ಸ್ಪಾಟ್ ಅಂತಲೇ ಕರೆಯಲ್ಪಡುವ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿತ್ತು. ಆದರೆ ಪಹಲ್ಗಾಂವ್ನಲ್ಲಿ ನಡೆದ ಹತ್ಯೆ ಹಿನ್ನೆಲೆ ಜಮ್ಮು ಕಾಶ್ಮೀರದತ್ತ ಬರುವ ಪ್ರವಾಸಿಗರ